1 ಲಕ್ಷ ದುಡ್ಡು ಹೆಂಗೆ ಕೊಡಲಿ ನನಗಂತೂ. ಇವಾಗ ಹೆಂಗೆ ಕೊಡೋಣಪ್ಪ 1 ಲಕ್ಷ ದುಡ್ಡು ಹಂಗಾಗ್ಬಿಟ್ಟೈತೆ. 1 ಲಕ್ಷ ಬೇಕೇ ಬೇಕು ಅಂತ ಹೇಳ್ತಾವ್ರೆ. ಇದನ್ನೇನಾದ್ರೂ ಸ್ವಲ್ಪ ಇನ್ನು ಮಾಡ್ಕೋಬೇಕಲ್ಲ, ಕಡಿಮೆ ಮಾಡ್ಕೋಬೇಕಲ್ಲ. ಒಂದು 5-10 ಸಾವಿರ ಕೊಟ್ಟು ಬಗೆಹರಿಸ್ಕೊಂಬಂಗೆ ಮಾಡಬೇಕಲ್ಲ. ಏನು ಮಾಡೋಣ ಅಂತ ಅನ್ನಿಸ್ತೈತೆ ನನಗಂತೂ. 1 ಲಕ್ಷ ದುಡ್ಡು. ಯಪ್ಪ ಫೋನ್ ಮಾಡಿದ್ರೆ ಯಪ್ಪಪ್ಪ ಮೀಟಿಂಗ್ ಹೋಗೈತೆ. ಒಂದ್ಸತಿ ಮಾಡಿದೆ ಎತ್ತಲಿಲ್ಲ ಯಾಕನ. ಪಾಪ ಇಂಪಾರ್ಟೆಂಟ್ ಮೀಟಿಂಗ್ ಐತೆ ಅಂತೇಳಿ ಹೋಗೈತೆ. ಮೀಟಿಂಗ್ ಹೋದಾಗ ನಾನು ಇದೆಲ್ಲನ ಹೇಳಿ ಟೆನ್ಷನ್ ಕೊಡಬಾರ್ದು ಅಯ್ಯಪ್ಪಗೆ. ಪಾಪ ಅವ್ರ ಕೆಲಸದ ಬಗ್ಗೆ ಹೋಗಿರ್ತಾರೆ. ಕೆಲಸದ ಮೇಲೆ ಮೀಟಿಂಗ್ ಅಂತ ಹೋಗಿ ನಾನು ಇವೆಲ್ಲ ಹೇಳ್ಬಿಟ್ರೆ ಅವ್ರಿಗೆ ಟೆನ್ಷನ್ ಶುರುವಾಗುತ್ತೆ. ಮೀಟಿಂಗಲ್ಲಿ ಇದ್ದಾಗ ಮಾತಾಡಲ್ಲ ಫೋನ್ನಲ್ಲಿ. ಅದಕ್ಕೆ ಏನು ಮಾಡಲಿ ಇವಾಗ, ಏನು ಮಾಡಲಿ? ನನಗೊಂದು ಒಳ್ಳೆ ಐಡಿಯಾ ಬಂದೈತೆ. ನಾನು ಮಾತಾಡಿಸ್ಬಿಟ್ಟು ಬತ್ತಾ ಹೋಗ್ತಾ ಚೆನ್ನಾಗಿರುವಂತಮ್ಮ ಅಂತ ಹೇಳ್ತೀನಿ. ಇಬ್ರು ನೀನು ಹೊಳಿ ಅಂದರೆ ಇಬ್ರು ಬರೀರಿ ಅಂತೆ, ಮಾತಾಡಿಸ್ಕೊಂಡು ಚೆನ್ನಾಗಿರಂತೆ, ಬರ್ರಿ ನಮ್ಮ ಮನೆಗೆ ಹಂಗೆ ಹಿಂಗೆ ಅಂತ ಹೇಳಿ ಕರೆದು ಹೆಂಗೋ ಇನ್ನೊಂದು ಸ್ವಲ್ಪ ಇದು ಮಾಡಮ್ಮನ ಮಾತಾಡಿಸ್ತೀನಿ, ಕರಿತೀನಿ, ಬರುವಂತೆ ನಮ್ಮ ಮನೆ ಬತ್ತಾ ಹೋಗ್ತಾ ಇರ್ಮಂತೆ ಅಂದರೆ ಒಪ್ಕೊಂತಾಳೆ ನಮ್ಮ ಯಾಕಂದರೆ ಇಷ್ಟು ದಿವಸ ನಾವು ತವ್ರ ಮನೆಗೆ ಕರೆದಿಲ್ಲ, ಏನಿಲ್ಲ, ಮಾತಾಡ್ಸಲ್ವಲ್ಲ. ಅದಕ್ಕೆ ಒಪ್ಕೊಂತಾಳೆ, ಖಂಡಿತ ಒಪ್ಕೊಂತಾಳೆ ನಾವು ಹೇಳೋದಕ್ಕೆ. ನಮ್ಮ ಇದ್ಲೇ ನಮ್ಮ ಬಗ್ಗೆ ಆಂಟಿ ನಾನೇ ಹೆಂಗಪ್ಪ ನೋಡಲಿಲ್ಲ ಕಣಮ್ಮ. ಯಾಕೆ? ಏನಿಲ್ಲ, ಸ್ವಲ್ಪ ಯಾಕ ನಮ್ಮ ತನ್ವಿ ಗಲಾಟೆ ಆಗಿತ್ತು, ಅದಕ್ಕೆ ಅಲ್ಲಿ ಇದ್ರಲ್ಲ ಏನೋ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಕೇಳಿದೆ. ಏನೋ ಅಲ್ಲಿ ಇದ್ರೇನೋ ಅಂತ ಹೇಳಿ. ಯಾಕಮ್ಮ ನಿನ್ನ ತನ್ವಿ ಒಟ್ಟು ಕೋಳಿ ಕಟ್ಕೊ ಬರಕ್ಕೆ ಹೋಯ್ತು? ಏನೊಂದು 500 ರೂಪಾಯಿ ಕೊಟ್ಟಿದ್ರು ಕೋಳಿ ಕಟ್ ಮಾಡ್ಸ್ಕೊಂಬಂದು ಗನವ ಉಣ್ಬೋದಾಯ್ತಮ್ಮನ ಮಕ್ಕಳೆಲ್ಲ. ಏನಮ್ಮ ಅದನ್ನೇನು ಅಲ್ಲಿಗೆ ಹೋಗಿ ಅವ್ರ ತಾಯಿ ಹಿಡ್ಕೊಂಬಂದು ಇದೆಲ್ಲ ಏನಮ್ಮ? ನಾನು ನೋಡ್ದೆ 1 ಲಕ್ಷ ರೂಪಾಯಿ ಏನೋ ದಂಡ ಹಾಕ್ಯವ್ರಂತೆ, ಕೊಡ್ರಿ ಅಂತ ಕೇಳ್ತಾವ್ರೆ. ಏನು ಮಾಡೋಣ ಅನ್ನಿಸ್ತೈತೆ ಕಣ ಬಗೆಂಟಿ ನನಗಂತೂ. ಅದಕ್ಕೆ ಇವಾಗ ಬರ್ತಾರೆ ಗೌಡ್ರು, ಇವಾಗ ಹೋಗ್ಬೇಕು. ಈಗ ಬರ್ತಾರೆ, ಈಗ ನ್ಯಾಯ ಪಂಚಾಯತಿ ಮಾಡೋಕ್ಕೆ ಬರ್ತಾರೆ. ನೋಡು ಎಂಥ ಕೆಲಸ ಆಯ್ತು. ಬೋಲ್ ಬೇಜಾರಾಗತ್ತಮ್ಮ ಹಿಂಗೆ ಆಗ್ಬಿಟ್ರೆ, ಬೋಲ್ ಬೇಜಾರಾದಂಗೆ ಆವತ್ತಿ. ಅಲ್ಲ ನಿಮ್ಮ ಅಮ್ಮನ ಯಾಕೆ ಹಿಂಗೆ ಮಾಡ್ಕೊಂಬಕ್ಕೋತು? ಹೇಳೋಗಿ ಹೋಗು. ಇನ್ನೇನು ಮಾಡೋಕ್ಕಾವತ್ತು? ಯಾತನ ಮಾತಾಡಿ ಬಗೆಹರಿಸ್ಕೇಳ್ರಿ. ಏನು ಮಾಡೋದು ಪಾಪ, ಅದು ಹೋಗೈತೆ ಕೋಳಿ ಥರನ ಅಂತ. ನಮ್ಮ ಇದ್ಬಿಟ್ರೆ ಇವಾಗ ನಮ್ಮ ಇದ್ದಾಳೆ ಅಲ್ಲಿ ನಿಂತ್ಕೊಂಡವಳೆ. ಅವ್ರ ಪಾಪ ಕಷ್ಟಪಟ್ಟು ಮಾಡ್ಯವ್ರಿ, ಯಾರು ಬಿಡ್ತಾರೆ ಹೇಳು? ನಾವಾಗ್ಲೂ ಹೇಳು ಸುಮ್ಮನೆ ಇರ್ತೀವಿ. ಪಾಪ ಅವ್ರೇನೋ ಬಂಡವಾಳ ಹಾಕಿ ಕೋಳಿ ಪರಂ ಮಾಡಿದ್ರೆ ಕೋಳಿ ಕದಿ ಹಾಕೋದ್ರೆ ಯಾರಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲ ಹೇಳು? ಯಾರಿಗೆ ಆಗಲಿ ಸಿಟ್ಟು ಬಂದೇ ಬರುತ್ತೆ. ನಾವು ಅಂದ್ಕೊಂತೀವಿ ಅಯ್ಯೋ ಯಾರೆಲ್ಲಾರು ಸುಮ್ಮನೆ ಇರ್ತಾರೆ ಅಂತ. ಯಾರು ಸುಮ್ಕಿರಲ್ಲ, ಬಂಡವಾಳ ಹಾಕ್ತಾರು. ಅವ್ರು ಎಂಥವ್ರೇ ಆಗಲಿ ಯಾರೇ ಆಗಲಿ, ಅದು ಯಾತೇ ಆಗಲಿ, ಬಂಡವಾಳ ಹಾಕ್ತವ್ರಿಗೆ ಎಷ್ಟು ಹೊಟ್ಟೆ ಉರಿತೈತೆ. ನಾವಾದ್ರೆ ಒಂದು 4 ಕಾಸು ಲಾಭ ಬರಲಿ ಅಂತ ತಾನೇ ಏನೋ ಒಂದು ಮಾಡೋದು ಅಂತ ಎಲ್ಲರಿಗೂ ಹೊಟ್ಟೆ ಉರಿತೈತಿ. ಎಮ್ಮೆಕ್ ನನ್ನ ಅಲ್ಲ ಅವಾಗಿಂದ ಮಾನು ಅಂತ ಕೂಗ್ತಾ ಐತೆ. ಮಾನು ನಿನ್ಕೊಳಮ್ಮ ಇಲ್ಲಿ. ಮಾನು ನಿನ್ಕೊಳಪ್ಪ. ನನ್ನೇನು ಯಾರು ಮಾತಾಡಿಸ್ಬೇಡ್ರಿ. ನನ್ನೇನಕ್ಕೆ ಮಾತಾಡಿಸ್ತೀರಾ? ಮಾತಾಡಿಸ್ಬೇಡ ಕಣಮ್ಮ. ನಾನು ಬಿಡಮ್ಮ ಅತ್ಲ ಹೋಗ್ಲಿ. ಈಗ ಮಗಳು ತಾಯಿ ಮಕ್ಕಳು ಮಾತಾಡ್ದಂಗಿದ್ರೆ ಅದು ಹೆಂಗೆ ಸರಿ ಹೋಗುತ್ತೆ? ನಾವೇನೋ ಸಿಟ್ನಾಗೆ ಹಂಗೆ ಅನ್ಬೋದು ಅಷ್ಟೇನೆ. ನಮಗೂ ಮಗಳು ಎಂಬತ್ತು ಪ್ರೀತಿ ಇದ್ದೇ ಇರುತ್ತೆ, ನಿನಗೂ ಅಮ್ಮ ಎಂಬುದು ಮನಸ್ನಾಗ ಇದ್ದೇ ಇರುತ್ತೆ. ನಿನಗೆ ಈಗ ಗೊತ್ತಾಗಲ್ಲ, ಈಗೇನು ಏನು ಕಾಮಲ್ಲ. ನಾಳೆ ದಿನ ಬುಸ್ರಿ ಬಾಣಂತಾನ ಅಂದಾಗ ನೋಡಪ್ಪ ನಮ್ಮ ಅಮ್ಮ ಇರ್ಬೇಕು. ತಾಯಿ ಇದ್ದಂಗೆ ಆಗಲ್ಲ ಕಣಮ್ಮ. ಅಂಥ ಟೈಮ್ನಾಗ ಮಾತ್ರ ಎಲ್ಲ ಹೆಣ್ಮಕ್ಳಿಗೂ ತಾಯಿ ಇರಬೇಕು. ಅದಕ್ಕೇನೆ ಮಾತಾಡಿಸ್ಕೊಂಡು ಚೆನ್ನಾಗಿರು ಸುಮ್ಮನೆ ಅಂತ. ಅವರು ನಾಳೆ ದಿನ ಸದ್ರ ತಗೊಂತಾರೆ. ಇವತ್ತೇನೋ ಬಿಡು ಹೊಸಸ್ತು ಎಲ್ಲ ಹಿಂಗೆ ಇದ್ದಾರೆ. ಅವಳದು ನಾಳೆ ಲಾಸಿದ ಮದುವೆ ಆದಾಗ ನಿಮ್ಮನ್ನೆಲ್ಲ ಸದ್ರ ತಗೊಂತಾರೆ. ಏನು ಬಿಡು, ನಮ್ಗೇನೇನು ಗಂಡು ಮಕ್ಳೆಲ್ಲ ಏನಿಲ್ಲ, ಬಂದು ನೀವು ಅಲ್ಲೇ ಇರ್ಬೋದು. ಇವರೆಲ್ಲ ಸದ್ರ ತಗೊಂತಾರೆ, ಇವ್ರು ಒಳ್ಳೆಯರಲ್ಲ. ಅದಕ್ಕೆ ನೀನು ನಮ್ಮ ಹತ್ರ ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕು. ಈಗ ಯಾಕಂದ್ರೆ ಈಗ ಲಾಸ್ಟ್ ಚಿನ್ನ ಕೊಟ್ಟು ಮದುವೆ ಮಾಡಿದಾಗ ಅವರಪ್ಪ ಯಾರಮ್ಮ ಎಲ್ಲರೂ ಮಾತಾಡಿಸ್ತಾರೆ, ಅವ್ರ ಅಜ್ಜಿ ಎಲ್ಲರೂ ಮಾತಾಡಿಸ್ತಾರೆ ಅವಳನ್ನ. ನಿನ್ನ ಯಾರು ಮಾತಾಡ್ಸಿಲ್ಲ ಅಂದ್ರೆ ಬಿಡ್ರಿ ಇವಳಿಗೆ ಇನ್ನು ಯಾರ ಇದ್ದಾರೆ ಅಂತೇಳಿ ನಿನ್ನ ಸದ್ರ ತಗೊಂತಾರೆ. ಅದಕ್ಕಾಗಿಯಾ ನಾನು ಹೇಳೋದನ್ನ ಕೇಳು. ಗೌಡ್ರು ಬಂದ್ರೆ ಮಾಡಿ ಪಂಚಾಯತ್ ಮಾಡಕ್ಕೆ ಗೊತ್ತಿಲ್ಲ ಕಣಮ್ಮ ನನಗೆ. ಗೊತ್ತಿಲ್ಲ ನನಗೆ. ನಿಂತ್ಕೊಳ್ಳಮ್ಮ ಇಲ್ಲಿ ಮಾನು. ನಿಂತ್ಕೊಂಡು ನಿನ್ನ ಹತ್ರ ಏನೋ ಮಾತಾಡ್ಬೇಕು, ಅದಕ್ಕೆ ಬಂದಿರೋದು. ಸ್ವಲ್ಪ ಸಮಾಧಾನದಾಗೆ ನಿಂತ್ಕೊಂಡು ಮಾತಾಡು. ನಾನು ನಿನ್ನ ಅದಕ್ಕೆ ಹುಡುಕಿಕೊಂಡು ಬಂದೆ. ನಿಂತ್ಕೊಳ್ಳಮ್ಮ. ನಾನು ಬೆಳಗ್ಗೆ ಬಂದೆ ಈ ಕಡೆ ನಿನ್ನ ಜೊತೆ ಮಾತಾಡೋಣ ಅಂತೇಳಿ ಅವಾಗಲೇ ನಿನ್ನ ಜೊತೆಗೆ ಇತ್ತಾಗ ಬಂದೆ. ನೀನು ಇಲ್ಲೆಲ್ಲೂ ಕಾಮ್ಲಿಲ್ಲ. ನಿಂತ್ಕೊಳ್ಳಮ್ಮ ಇಲ್ಲಿ ಮಾನು ಅಮ್ಮಣಿ. ನಿಂತ್ಕೊಳ್ಳಮ್ಮ ಬಂಗಾರ. ಮಾನು ನಿಂತ್ಕೊಳ್ಳಮ್ಮ ಇಲ್ಲಿ. ಮಾನು ಏನು ಹೇಳಮ್ಮ? ಹೇಳು, ಅದೇನು ಹೇಳು. ಸುಮ್ಮನೆ ಅತ್ಲಾಗ ಏನು ಮಾನು ಅಂತ. ಇನ್ಮೇಲಿಂದ ನೀನು ಮಾತಾಡಿಸ್ಕೊಂಡು ಚೆನ್ನಾಗಿರ್ತೀನಿ ಕಣಮ್ಮ. ನೀವು ಬತ್ತಾ ಹೋಗ್ತಾ ಚೆನ್ನಾಗಿರ್ರಿ, ನೀವು ಚೆನ್ನಾಗಿರೋಣ. ಇದನ್ನೇನ ಮಾಡಿ ಒಂದು 5-10 ಸಾವಿರದಾಗ ನಿನ್ನ ತಂಗಿನ ಅವಳೇನೇನು ಬೇರೆ ಅಲ್ಲ. ಇವಾಗ ನೀನು ನನ್ನ ಮಗಳೇನೆ, ದೊಡ್ಡ ಮಗಳು, ಅವಳು ಸಣ್ಣ ಮಗಳು. ಈಗ ಇಬ್ಬರು ಒಂದೇನೆ, ಏನು ಅವಳಿ ಜವಳಿ. ಅದಕ್ಕೇನೆ ನೀನು ಈಗ ಅದೊಂದಿಟ್ಟು ಹೆಂಗೆ ತೀರ್ಮಾನ ಮಾಡ್ಕೊಂಡು ಕೊಡು. ಹೇಳು. ನಿನ್ನ ಮೈದ್ ನನಗೆ ಅವನು ಭುವನ್ಗೆ ಹೇಳ್ಬಿಟ್ಟು ಎಲ್ಲ ಬಿಡಾತ್ಲಾಗ ಹೋಗ್ಲಿ, ಏನೋ ಆಯಿತು ಅಂತ ಹೇಳಿ ನೀವು ಆಯಿತು ಅಂತ ಹೇಳು. ಇನ್ನೇನು ಮಾಡೋಕ್ಕಾಗುತ್ತೆ? ಹಂಗೆಲ್ಲ ಮಾತಾಡೋ ಅಂಥವಳಲ್ಲ ಕಣಮ್ಮ. ಯಾರೇ ಆಗಲಿ ತಪ್ಪೇ. ಅವಳು ಮಾಡ್ತಾ ಇರೋದು ತಪ್ಪು. ಅವನು ಬಂಡವಾಳ ಹಾಕಿ ಮಾಡ್ತಾ ಇದ್ದಾನೆ ಅಂದಮೇಲೆ ಅವಳು ಯಾಕೆ ಕದಿಬೇಕಾಗಿತ್ತು ಅವಳು? ಏನಕ್ಕೆ ಕದಿಬೇಕಾಗಿತ್ತು ಅಂತ ಹೋಗ್ಲಿ. ಏನು ಮಾಡ್ಯವಳಿಗೆ ಗೊತ್ತಿಲ್ದಲೇನೆ. ನಿನ್ನ ತಂಗಿನೇ ತಾನೇ ಅಡ್ಜಸ್ಟ್ ಮಾಡ್ಕ. ಏನು ಮಾಡೋದು? ಆಗೈತಮ್ಮ. ಎಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು. ಏನು ಮಾಡೋಕ್ಕಾಗುತ್ತೆ ಹೇಳು?
ಅಯ್ಯೋ ಒಂದೇನೋ ಒಂದು 50,000 ಬಗೆಹರಿಸ್ಕೊಂಡು ಕೊಡಮ್ಮ. 1,00,000 ಅಂದರೆ ಆಗಲ್ಲ, ಅಂತಾಗೆ ದುಡ್ಡು ಬೇರೆ ಇಲ್ಲ. ನಿಮ್ಮ ಅಪ್ಪ ಬೇರೆ ನಿಮ್ಮ ಮೀಟಿಂಗ್ ಅಂತ ಹೋಗೈತಿ, ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಐತಿ. ಇವಾಗ ನಾನು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ. ಪಾಪ ಅವ್ರಿಗೆ ಇದೆಲ್ಲ ಹೇಳಿದ್ರೆ ಅವ್ರಿಗೆ ಏನಾಯ್ತು ಏನೋ ಅಂತ ಟೆನ್ಷನ್ ಆಗಿಬಿಡುತ್ತೆ. ಪಾಪ ಕೆಲಸದ ಮೇಲೆ ಅವ್ರು ಮೀಟಿಂಗ್ ಹೋಗಿರೋದು. ಅದಕ್ಕಾಗಿ ಈಗ ಏನೋ ಸ್ವಲ್ಪ ಅರ್ಥ ಮಾಡ್ಕೆ. ಆಗಿದ್ದಾಗೈತೆ, ಇನ್ನೇನು ಮಾಡೋಕ್ಕಾಗಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳಮ್ಮ. ಇನ್ನೇನು ಇದೊಂದು ಬಗೆಹರಿಸ್ಕೊಟ್ಬಿಟ್ರೆ ಇನ್ಯಾವುದೂ ಇರಲ್ಲ. ಆಮೇಲೆ ಹಂಗೆ ಆಗುತ್ತೆ. ನೀವೊಂದು ಈಟ್ ಅರ್ಥ ಮಾಡ್ಕೊಳಮ್ಮ. ಇನ್ನೇನು ಮಾಡೋದತ್ತ ನಿನ್ನ ಖಾಲಿ ಬೀಳ್ತೀನಿ ಕಣಮ್ಮ. ನಾನು ನೋಡ್ರಿ ನಮ್ಮಮ್ಮ ಹೆಂಗೆ ಹೇಳ್ತಾ ಐತೆ, ನೀನು ನಿನ್ನ ನಿಂಗೆಲ್ಲ ಮೋಸ ಮಾಡಮ್ಮ ಅಂತ ಹೇಳ್ತಾ ಐತೆ. ನಾನು ಹಂಗೆ ಮಾಡಲ್ಲ. ನಾನು ಯಾರೇ ಏನೇ ಹೇಳಿದ್ರು ನಾನು ಹಂಗೆ ಮಾಡಲ್ಲ. ನನಗೆ ಗೊತ್ತೈತೆ. ನಾನು ಇವತ್ತು ಇವ್ರು ಮಾತಾಡಿಸ್ಲಿ ಬಿಡಲಿ, ನನ್ನ ಕರೀಲಿ ಕರೀದೇ ಇರಲಿ, ನಾನು ಏನು ಕರೆಕ್ಟಾಗಿ ಅಷ್ಟೇ ಮಾತಾಡೋದು. ನಾನು ಯಾರಿಗೂ ಇವತ್ತು ಇವ್ರು ಬಂದು ಮಾತಾಡಿಸಿದ ತಕ್ಷಣ ನಮ್ಮ ಅಮ್ಮ ಬಂದು ಮಾತಾಡಿಸ್ತು ಅಂತ ನಾನು ಅವ್ರಿಗೆ ಹೇಳೋಕ್ಕಾಗುತ್ತಾ? ಅವ್ರು ಇವತ್ತು ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡವ್ರೆ. ನಮ್ಮ ಅತ್ತೆ ಆಗಿರ್ಬೋದು, ನನ್ನ ಗಂಡ ಆಗಿರ್ಬೋದು, ನನ್ನ ಮೈದನ್ನ ಎಲ್ಲ ತುಂಬ ಒಳ್ಳೆಯವರು. ನನ್ನ ಮೈದನ್ನ ಅಂತೂ ತುಂಬ ಒಳ್ಳೆಯವನು. ಅಂಥವ್ನಿಗೆ ನಾನು ಇವತ್ತು ಮೋಸ ಮಾಡೋಕ್ಕಾಗುತ್ತಾ? ಮೋಸ ಮಾಡೋಕ್ಕಾಗಲ್ಲ. ಯಾಕಂದರೆ ಅಷ್ಟು ಒಳ್ಳೆ ಮನಸ್ಸಿರೋ ಅಂಥವ್ನಿಗೆ ಅವನೇನೋ ಬಂಡವಾಳ ಹಾಕಿ ಅವನೇನೋ ಒಂದು ಕೋಳಿ ಫಾರಮ್ ಮಾಡಿ ನಾನು ಒಂದು ಲಾಭ ತಗೊಂಡು ಒಳ್ಳೆ ಬಿಸ್ನೆಸ್ ಮಾಡಿ ನಾನು ಚೆನ್ನಾಗಿ ಮುಂದೆ ಬರಬೇಕು ಅಂತ ಅವನು ಎಷ್ಟೆಲ್ಲ ಆಸೆ ಕನಸುಗಳು ಇಟ್ಕೊಂಡಿರ್ತಾನೆ. ಆದರೆ ಇವಳು ಹಿಂಗೆ ಹೋಗಿ ಹಿಂಗೆ ಮಾಡೋದು ಲಾಸ್ ಮಾಡಿದ್ರೆ ಅವನಿಗೆ ಎಷ್ಟು ಇದಾಗ್ಬಿಡುತ್ತೆ ಹೇಳಿ. ಏನೋ ಅವ್ರು ಮಾಡಬೇಕು ಏನೋ ಒಂದು ಹೊಸ್ದಾಗಿ ಅಂತ ಅವ್ರು ಏನೇನೋ ಟ್ರೈ ಮಾಡ್ತಾ ಇದ್ದಾರೆ. ಅಂಥದ್ರಾಗ ಇವು ಇಂಥವ್ರು ಹಿಂಗೆ ಮಾಡಿಬಿಟ್ರೆ ಯಾರು ಸುಮ್ಮನಿರ್ತಾರೆ ಹೇಳಿ? ಇದು ಹಿಂಗೆ ಬಿಟ್ಬಿಟ್ರೆ ನಾಳೆ ದಿನ ಇನ್ನೊಬ್ರು ಮಾಡ್ತಾರೆ. ಅದಕ್ಕೆ ನಾನು ಏನು ಹೇಳೋಕ್ಕೋಗಲ್ಲ. ನಮ್ಮಮ್ಮ ಹೇಳ್ತದೆ, ನಮ್ಮಮ್ಮಗೆ ಗೊತ್ತು ಇವಾಗ ಹಿಂಗೆ ಅಂದರೆ ಸಮಯ ಹೆಂಗೈತೆ ಹಂಗೆ ಬದಲಾಗ್ತಾರೆ ಅವರು. ಇವಾಗ ಯಾಕೆ ಈ ಥರ ಹೇಳ್ತೈತೆ? ನಮ್ಮ ಅಮ್ಮಗೆ ಮನಸ್ಸಿನಾಗ ನನ್ನ ಮೇಲೆ ಆಸೆನೂ ಇಲ್ಲ, ನಾನು ಕರ್ಕೊಂಡು ಹೋಗ್ಬೇಕು ಅನ್ನೋದು ಇಲ್ಲ, ನನ್ನ ಮೇಲೆ ಸಿಟ್ಟೂ ಕಡಿಮೆ ಆಗಿಲ್ಲ. ಇವಾಗ ಈ ಸಮಯಕ್ಕೆ ತಕ್ಕಂತೆಯೇ ಅವರು ತಾಳ ಹಾಕ್ತಾ ಇದ್ದಾರೆ. ಈ ಸಮಯಕ್ಕೆ ತಕ್ಕಂಗೆ ಬಣ್ಣ ಬದಲಾಯಿಸ್ತಾ ಇದ್ದಾರೆ. ಇದು ನನಗೆ ಗೊತ್ತಾಗ್ತೈತೆ. ನನಗೆ ಗೊತ್ತಿಲ್ಲ ಅಂತ ಅನ್ಕೊಬಿಟ್ಟೈತೆ. ನಾನು ಬದಲಾಗಿದ್ದೀನಿ ಅಂತ ತಿಳ್ಕೊಬಿಡ್ತಾಳೆ ನನ್ನ ಮಗಳು. ನಮ್ಮ ಅಮ್ಮ ಬದಲಾಗ್ಬಿಡ್ತೈತೆ, ನಾನು ಕರ್ಕೊಂಡು ಹೋಗ್ಬಿಡುತ್ತೆ ತವ್ರ ಮನೆಗೆ ಅಂತೇಳಿ ಆಸೆ ಬಿದ್ದು ಬಂದುಬಿಡ್ತಾಳೆ. ಓಡಿ 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 ಕಾಯಿದ ತಕ್ಷಣ ನಾನು ಹೇಳಿದ್ಕೆಲ್ಲ ಒಂದೇ ಬಿಡ ಹೋಗ್ಲಿ ನನ್ನ ತಂಗಿನ ಹೆಂಗೆ ಹಿಂಗೆ ಅಂತ ಹೇಳಿ ಮೈದ್ನಿಂಗೆ ಹೇಳ್ಬಿಡ್ತಾಳೆ ಅಂತ ಅನ್ಕೊಬಿಟ್ಟವ್ರೆ. ನಾನು ಹೇಳಿದ್ರೆ ಎಲ್ಲರೂ ಕೇಳ್ತಾರೆ ಎಂಬುದು ಗೊತ್ತಲ್ಲ. ಅದಕ್ಕೆ ನನ್ನ ಹತ್ರ ಈ ರೀತಿ ಹೇಳೋದಕ್ಕೆ ಬಂದಿದ್ದಾರೆ. ನೋಡಿ ಯಾವ ಥರ ಎಂತೆಂಥ ಜನ ಹೆಂಗಿರ್ತಾರೆ ಅಂತೇಳಿ. ನಮ್ಮ ಅಮ್ಮ ಅಂತೇಳಿ ನಾನೇನು ಇವತ್ತು ಮುಚ್ಚಿಡ್ತಾ ಇಲ್ಲ. ನಮ್ಮ ಅಮ್ಮ ಅಂತೇಳಿ ನಾನೇನೇನು ಇವತ್ತು ಒಳಕಿಟ್ಕೊಳ್ತಾ ಇಲ್ಲ. ನಾನು ಏನೂ ಇವತ್ತು ಇದು ಮಾಡ್ತಾ ಇಲ್ಲ ಅವ್ರಿಗೆ. ಆದರೆ ಇವ್ರು ಮಾಡ್ತಾ ಇರೋದಕ್ಕೆ ನನಗೆ ತುಂಬ ಬೇಜಾರಾಗ್ತಾ ಇತ್ತು. ತಮ್ಮಿಲ್ಲ ಇದ್ದಾಳೆ, ಗೌಡ್ರು ಬಂದವರಮ್ಮ. ನಾನು ನಮ್ಮ ಮಾನಿಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಏನೋ ನಿನ್ನ ತಂಗಿಯಮ್ಮ ಏನೋ ಆಗೋದಾಯ್ತು, ಇದೊಂದು ನೀನು ಏನೋ ಮಾಡಿ ಪಾಪ ಬದಲಾಯಿಸ್ಕೊಡು, ಏನೋ ಏಳು ಅವನಿಗೆ ಒಂದಿಷ್ಟ ಒಂದು ಸುಸಾನ ಅಂತ ಹೇಳ್ತಾ ಇದ್ದೀನಿ. ಏಳಮ್ಮ. ಅದ್ಯಾಕೆ ನೀನು ಏಳು? ನಿನ್ನ ತಂಗಿನೇ ತಾನೇ, ಹೇಳೋಕ್ಕಾಗಲ್ಲ. ಯಾರೇನು ಹೇಳಿ ನಾನು ಏನು ಹೇಳಲ್ಲ. ನನ್ನ ಯಾವತ್ತೇ ಇವರು ನಮ್ಮಮ್ಮ ಬಂದು ಕರೆದಿದ ತಕ್ಷಣ ನಮ್ಮಮ್ಮ ಮಾತಾಡಿಸ್ಲಿ ಬಿಡಲಿ, ಅವ್ರೇನೇ ಹೇಳಲಿ, ನಾನು ಮಾಡೋದೇ ಮಾಡೋದು. ನನ್ನ ಮೈದ್ನಿಗೆ ನಾನು ಸಪೋರ್ಟ್ ಮಾಡೋದು. ನಮ್ಮ ಮನೆಗೆ ನಂದು ಎಷ್ಟೈತೆ ನಾನು ಯಾವಾಗಲೂ ನಾನು ಕರೆಕ್ಟಾಗಿ ನಾನು ಇವತ್ತು ನಮ್ಮಮ್ಮ ಬಂದು ಹಿಂಗೆ ಹೇಳ್ತು ಅಂತೇಳಿ ನಾನು ಇದು ಮಾಡಲ್ಲ. ನನಗೆ ಸಮಯಕ್ಕೆ ತಕ್ಕಂಗೆ ಬಣ್ಣ ಬದಲಾಯಿಸಕ್ಕೆ ಬರಲ್ಲ. ನಾನೆಲ್ಲ ಬಂದು ನನ್ನ ಆ ಥರ ಹೇಳೋಕ್ಕಾಗಲ್ಲ. ಇವ್ರು ಎಷ್ಟೇ ಕೇಳ್ಕೊಂಡ್ರು ನಾನಂತೂ ಹಂಗೆ ಹೇಳಲ್ಲ. ಅವ್ರು ಯಾರೇ ಆಗಿರಲಿ ಹೇಳು, ನಮ್ಮ ಅಪ್ಪನೇ ಆಗಲಿ ನಮ್ಮ ಅಮ್ಮನೇ ಆಗಲಿ ಯಾರೇ ಆಗಿರಲಿ ಅಷ್ಟೇ. ಅವ್ಳು ಮಾಡಿರೋ ತಪ್ಪೇನೆ. ಏನೋ ಒಂದು ಮಾತು ಹೇಳ್ಬೋದಾಗಿತ್ತಮ್ಮ ನೀನು. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ನಿಮ್ಮ ಅಮ್ಮ ಇರೇ ಅಲ್ವೇ? ಹೆಂಗೆ ಅಂದ್ರೂ ನಿನ್ನ ಮಾತಾಡಿಸ್ಲಿಲ್ಲ ಅಂದ್ರೆ ನಿಮ್ಮ ಅಮ್ಮನೇ ಅಮ್ಮ. ತವ್ರ ಮನೆಗೆ ಬೇಕೇ ಬೇಕು. ತವ್ರ ಮನೆಗೆ ಹೋಗ್ದಂಗೆ ಅದು ಹೆಂಗಿರ್ತೀಯ? ಒಳ್ಳೆ ಮನಸ್ಸಿಂದನ ಅವ್ರಿಗೆಲ್ಲ ಮನಸ್ಸಿನಾಗ ಏನು ಇಟ್ಕೊಂಡಂಗೆ ಕರೆದು ಒಳ್ಳೆ ಮನಸ್ಸಿಂದ ಕರೆದ್ರೆ ಹೋಗ್ಬೋದು. ಹಿಂಗೆ ಮನಸ್ಸಿನಾಗ ಅವ್ರಿಗೆ ಏನಾಯ್ತೋ ಇವಾಗ ಸಮಯಕ್ಕೆ ತಕ್ಕಂಗೆ ನನ್ನ ಅವರು ಬಳಸ್ಕೊಂತಾ ಇದ್ದಾರೆ ಅಷ್ಟೇ. ಒಳ್ಳೆ ಮನಸ್ಸಿಂದ ನನಗೂ ತಾಯಿ ಅಂತಂದರೆ ಇಷ್ಟನೇ. ನನಗೂ ಎತ್ತ ತಾಯಿ ಮೇಲೆ ಗೌರವ ಐತೆ. ನನಗೂ ನಮ್ಮ ಅಮ್ಮ ಅಂತಂದ್ರೆ ನನಗೂ ತುಂಬ ಇಷ್ಟ. ತಂದೆ ತಾಯಿ ಬೆಲೆ ಏನು ಅಂತಂದ್ರೆ ನನಗೂ ಗೊತ್ತೈತೆ. ಆದರೆ ಅವರು ಒಳ್ಳೆ ಮನಸ್ಸಿಂದ ಅವ್ರ ಮನಸ್ಸು ಬದಲಾಯಿಸಿ ಕರೆದ್ರೆ ಹೋಗ್ಬೋದು. ಇವಾಗ ಏನು ನನ್ನ ತಂಗಿ ಹಿಂಗಾಗಿರೋದಕ್ಕೆ ನಾನು ಬಂದು ಕೇಳ್ತಾ ಇದ್ದಾರೆ ಅಷ್ಟೇ. ನನಗೆಲ್ಲ ಗೊತ್ತೈತೆ. ಇವ್ರ ನಾಟಕ ಎಲ್ಲ ನನಗೆ ಗೊತ್ತಿರೋದಕ್ಕೆ ನಾನು ಹೇಳ್ತಾ ಇರೋದು. ನಾನೇನು ಮಾತಾಡೋಕ್ಕಾಗಲ್ಲ ಅಷ್ಟೇ. ನಾನೇನು ಹೇಳಲ್ಲ. ಅವ್ರೇನು ಪಂಚಾಯತಿಗೆ ಏನು ತೀರ್ಮಾನ ಆಗುತ್ತೋ ಅದೇ. ನನ್ನ ಮೈದ್ನಾಗಲಿ ಯಾರಿಗೂ ಯಾತು ಹೇಳಲ್ಲ. ನಾನು ಹೇಳಿದ್ದೀನಿ ಇನ್ನು 1,00,000 ದಂಡ ಇಸ್ಕೊಳ್ರಿ, ₹1 ಕಡಿಮೆ ಮಾಡಬೇಡ್ರಿ ಅಂತ ಅಷ್ಟೇ. ಯಾರೇ ಕೇಳ್ಕೊಂಡು ಹೇಳಿದ್ರು ಅಷ್ಟೇ. ಅರ್ಥ ಆಯಿತು ಅಂತ ಅಂದ್ಕೊಂಡಿರ್ತೀನಿ. ಪದೇ ಮತ್ತೆ ಕೇಳಿದ್ರೆ ಚೆನ್ನಾಗಿರಲ್ಲ ಅದು. ನಾನು ಏನೋ ಒಳ್ಳೆ ಮಾತಲ್ಲಿ ಇವಳನ್ನ ಕೇಳಿ ಏನೋ ಅದೊಂದು ಏನೋ ಮಾಡ್ಕೊಂಬನ ಅಂತ ನಾನು ಆಸೆ ಪಟ್ಟು ಇದು ಮಾಡಿದ್ರೆ, ಇದೊಂದು ಬಗೆಹರಿಸ್ಕೊಂಬನ ಅಂತೇಳಿ ಹೇಳಿದ್ರೆ ನೋಡ್ರಿ ಯಾವ ಥರ ಮಾತಾಡ್ತಿದ್ದಾಳೆ ಮಾನ್ವಿತಾ ಅಂತ. ನೋಡಮ್ಮ ಹಂಗಿದ್ದಾಳು ಅಲ್ಲ ಇವಳು. ನಾನು ನೋಡಮ್ಮ ನಮ್ಮ ಅಮ್ಮ ಏನಂತ ಹಂಗೆ ಎಂಬುದೊಂದು ಸುಸಾ ಪ್ರೀತಿ ಇಲ್ಲ. ಯೋಟೆ ಗುದ್ದಾಡಿರ್ಲಿ ಯೋಟೆ ಇದಾಗಿರ್ಲಮ್ಮ. ಇಂಥ ಟೈಮ್ನ ಸಪೋರ್ಟ್ ಮಾಡ್ಬೇಕಾ? ಬಿಡು. ಇನ್ನೇನು ಮಾಡೋಕ್ಕಾಗುತ್ತೆ? ನಾವು ಹೇಳೋವಷ್ಟು ಹೇಳಿದ್ವಿ. ಅದೇನು ತೀರ್ಮಾನ ಆಗುತ್ತೆ ಅಂತ ನೋಡಿ ನೋಡೋಣ. ಅದೇನಾಗುತ್ತೆ ಆಗಲಿ ಬಿಡು. ಇನ್ನೇನು ಮಾಡೋಕ್ಕಾಗುತ್ತೆ? ಆಗೋದನ್ನ ಯಾರಿಂದಲೂ ತಪ್ಸೋಕ್ಕಾಗಲ್ಲ. ಆಗೋದಾಗಲೇ ಹೇಳು. ಇನ್ನೇನು ಮಾಡೋದು? ಅಲ್ಲ ಇವಳಿಗೇನೋ ಹೇಳಿದ್ರೆ ನೋಡಿ ಹೆಂಗೆ ಮಾತಾಡ್ತಾಳೆ. ನಾನೇನೋ ಹೇಳಿ ಸ್ವಲ್ಪ ಇದು ಮಾಡ್ಕೊಂಬನ ಅಂತ ಬಗೆಹರಿಸ್ಕೊಂಡ್ರೆ ಯಾವುದು ಇರಲ್ಲ ಅಂತ ನಾನಿದ್ರೆ ಇದು ಒಳ್ಳೆ ಸಮಸ್ಯೆ ಆಯ್ತಲ್ಲಪ್ಪ.
ಅಯ್ಯೋ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮಾನನ ಕರಿತೀವಿ ಅಂದಿದ ತಕ್ಷಣ ಹೇಳ್ತಾಳೆ ಕರ್ಕೊಂಡು ಹೋಗ್ತೀವಿ ತವ್ರ ಮನೆಗೆ ಬತ್ತಾ ಹೋಗ್ತಾ ಇರ್ಮಂತೆ ಅಂತ ಹೇಳ್ದಾಗ ಏನಾದ್ರೂ ಬದಲಾಗ್ತಾಳೆ ಅಂತ ಅನ್ಕೊಂಡೆ. ಅವಳು ಏನೇ ಅಂತಂದ್ರೂ ಬದಲಾಗಲ್ಲ ನಮ್ಮ ಮಾನು. ಅವಳು ಒಂಥರ ಯಾವಾಗಿಂದಲೂ ಅಷ್ಟೇ, ಅವಳು ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಅವಳನ್ನ. ನಮ್ಮ ಮಾನನ ನೋಡ್ತಾ ಇರಿ, ಏನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.